ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ ಏನಾದರೂ ಸಾಧಿಸಿ ಹೋಗೋಕೆ. ರಂಜು ರಂಜು ಡಾರ್ಲಿಂಗ್ ರಂಜು ಡಾರ್ಲಿಂಗ್ ರಂಜು ರಂಜು. ಅಯ್ಯೋ ಏನು ಇವತ್ತು ನಮ್ಮ ಮನೆಯವರು ಡಾರ್ಲಿಂಗ್ ರಂಜು ಅಂತ ಕರಿತಾ ಇದ್ದಾರೆ ರೀ. ಹೈ ಏನದು ಕೈಯಾಗಿರೋದು? ಐ ಏನೋ ತಂದವ್ರು ನಮ್ಮ ಮನೆಯವ್ರು, ಏನೋ ತಂದವ್ರು ಐ ಯಾತ ತಂದವ್ರು. ವಾವ್ ವಾವ್, ಅಯ್ಯಪ್ಪ ದುಡ್ಡು, ಅಯ್ಯೋ ದುಡ್ಡು ದುಡ್ಡು ದುಡ್ಡು, ಅಪ್ಪ ದುಡ್ಡು ಎಲ್ಲಿದ್ರಿ? ಅದು ಅಷ್ಟೇ ದುಡ್ಡು. ಹೇಗಿದೆ ನನ್ನ ಸರ್ಪ್ರೈಸ್? ತುಂಬಾನೇ ಚೆನ್ನಾಗಿದೆ. ಈ ದುಡ್ಡು ದುಡ್ಡು ದುಡ್ಡು, ಐ ಅಪ್ಪ ದುಡ್ಡು ರೀ. ಎಲ್ಲಿದ್ರಿ? ಎಲ್ಲಿ ತಗೊಂಬಂದ್ರಿ ದುಡ್ಡ? ದುಡ್ಡು ನೋಡಿ ನನಗೆ ಖುಷಿ ಅಂದರೆ ಖುಷಿ ಆಗ್ತೈತೆ. ಯಪ್ಪ ದುಡ್ಡು 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 ದುಡ್ಡಿದ್ರೆ ದುನಿಯಾ. ನನ್ನ ಪ್ರೀತಿಯ ಮಡದಿಗೆ ಉಡುಗೊರೆಯಾಗಿ ನಾನು ಇದನ್ನು ಕೊಡುತ್ತಿದ್ದೇನೆ. ಅಪ್ಪ ಹೌದಾ? ಅಯ್ಯೋ ಅದು ಎಷ್ಟು ಖುಷಿ ಆಗ್ತೈತೆ ರೀ. ಎಲ್ಲಿತ್ತು ದುಡ್ಡು? ನಾನು ಬೈತಿದ್ನಲ್ಲ, ಅದಕ್ಕೆ ಸಂಪಾದನೆ ಮಾಡ್ಕೊಂಬಂದ್ರ ನೀವು? ನಾನು ತುಂಬಾ ಬೈತಿದ್ದೆ ಅನಿಸುತ್ತೆ ನಿಮ್ಮನ್ನು. ತುಂಬ ಎಮೋಷನ್ ಆಗಿಬಿಟ್ರಿ ನೀವು. ತುಂಬ ಬೇಜಾರು ಮಾಡ್ಕೊಂಡಿದ್ರಿ ಅಲ್ವಾ? ಅದಕ್ಕೇನೆ ದುಡ್ಕೊಂಬಂದಿದ್ದೀರಲ್ವಾ? ಅಯ್ಯೋ, ನಾನು ಮಸ್ತಾಗಿ ಬಡ್ಡಿ ಕೊಟ್ಟಿದ್ದೆ ಕಣೆ. ನೀನು ಹೇಳ್ತಿದ್ದಲ್ಲ ನಿನ್ನ ತಮ್ಮ ಚೆನ್ನಾಗಿ ದುಡ್ಡು ಮಾಡ್ಕೊಂಡವನೇ, ಅವನು ಬುದ್ಧಿವಂತ, ಎಲ್ಲ ಮಸ್ತಾಗಿ ಬಡ್ಡಿ ಕೊಟ್ಟವನಿ ಅಂತ ನೀನು ಹೇಳ್ತಿದ್ದಲ್ಲ. ಅದಕ್ಕೇ ನಾನು ದುಡ್ಡೆಲ್ಲನ ಹಂಗೆ ಕೂಡಿಟ್ಟಿದ್ದೆ. ಎಲ್ಲರಿಗೂ ನಾನು ಬಡ್ಡಿ ಕೊಟ್ಟಿದ್ದೆ, ಅದನ್ನೆಲ್ಲ ಇಸ್ಕೊಂಡು ಬಂದಿದ್ದೀನಿ. ಇವಾಗ ಗೊತ್ತಾಯ್ತಾ ನಿನ್ನ ಗಂಡ ಎಂಥವನು ಅಂತ? ನಿನ್ನ ತಮ್ಮ ಒಳ್ಳೆಯವನು, ನಿನ್ನ ತಮ್ಮ ಒಳ್ಳೆಯವನು, ಚೆನ್ನಾಗಿ ದುಡ್ಡು ಮಾಡ್ಕೊಂಡವನೇ, ಬುದ್ಧಿವಂತ, ನಿನಗೆ ಬುದ್ಧಿ ಇಲ್ಲ ಅಂತ ಹೇಳ್ತಿದ್ದಲ್ಲ. ಈಗ ಹಿಂಗೆ ನಾನು ದುಡ್ಕೊಂಬಂದಿರೋದು ಹೇಗಿದೆ? ನನಗಂತೂ ತುಂಬ ಖುಷಿ ಆಗ್ತೈತಿ. ಇಲ್ಲ ಎಷ್ಟೈತೆ ಇದು? ಒಂದು 6 ಲಕ್ಷ 7 ಲಕ್ಷ ಇರ್ಬೋದಾ? ಒಂದು 7 ಲಕ್ಷ ಐತೆ ನೋಡು. 7 ಲಕ್ಷ ದುಡ್ಡು ಐತೆ. ಒಂದು 5 ಲಕ್ಷ ನಂದು ಬೇರೆದೇನೋ ಇತ್ತು. ಒಂದು 2 ಲಕ್ಷ ನಂದು ದುಡ್ದಿರೋದು ಯಾರಿಗೂ ಕೊಟ್ಟಿದ್ದೆ, ಅದೊಂದು 2 ಲಕ್ಷ, ಒಟ್ಟು 7 ಲಕ್ಷ ದುಡ್ಡು ಐತೆ. ಹೇಗಿದೆ ನನ್ನ ಸರ್ಪ್ರೈಸ್? ತುಂಬಾ ಚೆನ್ನಾಗಿದೆ. ನನಗಂತೂ ಖುಷಿನೋ ಖುಷಿ ದುಡ್ಡು ನೋಡ್ಬಿಟ್ಟು. ಎಷ್ಟು ಚಂದ ದುಡ್ಡು. ಅಯ್ಯಪ್ಪ ನಾನೇನೋ ಅಂದ್ಕೊಂಡಿದ್ದೆ. ಹಂಗಾದ್ರೆ 7 ಲಕ್ಷ ಐತೆ. ಸೂಪರಾಗೈತೆ. 7 ಲಕ್ಷನೂ ಇದೆ ಐತಾ? ಇದು ಕ್ಯಾಶ್ 7 ಲಕ್ಷನೂ ಐತಾ ಇದು? ಇದು ನಿನ್ನ ಕೈಯಲ್ಲಿರೋದು 5 ಲಕ್ಷ ಮಾತ್ರ. ನನ್ನ ಅಕೌಂಟಲ್ಲಿ 2 ಲಕ್ಷ ಇದೆ. 2 ಲಕ್ಷ ದುಡ್ಡು ನಾನು ಇವಾಗ ದುಡ್ದಿದ್ದೀನಿ. ಮತ್ತು ಸರ ಮಾಡಿಸ್ಬೋದಾ ಸಾಹೇಬ್ರೆ? ನಿಮ್ಮ ದುಡ್ಡು ಏನಕ್ಕಾದ್ರೂ ಬೇಕಾ? ಏನು ಯಾರ್ದಾದ್ರೂ ಬೇರೆಯವ್ರದ್ದು ಅನಿಸುತ್ತೆ. ನೀನು ಸುಮ್ಮನೆ ನನ್ನ ಹತ್ರ ತಮಾಷೆ ಮಾಡ್ತಾ ಇದೆಯಲ್ವಾ? ಪ್ರಾಮಿಸ್ ಕಣೆ, ನನ್ನ ದುಡ್ಡೇನೆ. ನಾನು ದುಡ್ದು ನಾನು ಬಡ್ಡಿ ಕೊಟ್ಕೊಂಡಿದ್ದೆ, ಹೇಳಿರಲಿಲ್ಲ ಅಷ್ಟೇ. ನನ್ನ ತಮ್ಮ ಹೆಂಗೆ ದುಡ್ದಿಕ್ಕೇಳೋಣ ಹಂಗೆ ನಾನು ದುಡ್ದಿಕ್ಕೇಳಿದ್ದೆ. ನಮ್ಮಮ್ಮ ಹೇಳತ್ತಲ್ಲ ನನ್ನ ಮಕ್ಕಳು ಇಬ್ಬರು ಬುದ್ಧಿವಂತರೆ ಅಂತ. ಅವನು ಒಬ್ಬನೇನ ದುಡ್ಡು ಬಡ್ಡಿ ಕೊಟ್ಟಿರೋದು? ನಾನು ಎಲ್ಲ ಇಕ್ಕೊಂಡಿದ್ದೆ. ನಾನು ಇಲ್ಲ ಅಂಬ ಥರ ತೋರಿಸ್ಕೊಂಡಿದ್ದೆ. ನಾನು ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಬಡ್ಡಿ ಕೊಟ್ಟಿದ್ದೆ. ನಾನು ಫೈನಾನ್ಸ್ ವ್ಯವಹಾರ ಮಾಡ್ತಾಯಿದ್ದೆ. ಅದೆಲ್ಲ ಹೇಳಿಲ್ಲ ಅಷ್ಟೇ ನಿನಗೆ. ಅದಕ್ಕೆ ನಾನು ಇವಾಗ 5 ಲಕ್ಷ ನಿನಗೆ ತಗೊಂಬಂದು ಕೊಡ್ತಾಯಿದ್ದೀನಿ ಕ್ಯಾಶ್. ತಗೊಂಬ. ನೀನು ಎಲ್ಲ ಏನಾರ ಮನೆ ಬೇಕಿದ್ರೆ ಅದು ಇದು ತರಬೇಕು ಅಂತ ಏನಾರ ಹೇಳ್ತಿದ್ದಲ್ಲ, ಎಲ್ಲ ತಗೊಂಬಂದ್ಬಿಡು. ತಮ್ಮ ತಾಯಿ ಆಟನ್ ದುಡ್ಡು ಕೇಳಿದ್ಯಾ? ಬಾ 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 ಆಟನ್ ದುಡ್ಡು ಕೇಳಿದ್ರೆ ಇವತ್ತು ನೀವೇ ಸಾವುಕಾರಮ್ಮ. ನೀ ತಗೊಳ್ಳಿ, ನಾನಿಲ್ಲಿ ನಿಮ್ಗಿನ್ನ ಸಾವುಕಾರು. ನೀ ನಮ್ಮ ಸಾವುಕಾರ್ತಿ. ಇವತ್ತು ಮನೆ ಕಟ್ಟಿದೀಯಾ, ಫ್ರಿಡ್ಜು, ವಾಷಿಂಗ್ ಮಿಷಿನ್, UPS ಎಲ್ಲ ತಂದಿದೀಯಾ. ನೀ ನಮ್ಮ ಸಾವುಕಾರ್ತಿ. ತೆಗಿ. ನಮ್ದೇನು ಅಂತದ್ದೇನೇನು, ನಮ್ಗಿನ್ನೇನು ಮನೆ ಅಂತ ಹೇಳ್ಕೊಂಬಂಗೇನಿಲ್ಲ. ನೀ ನಮ್ಮ ಇವತ್ತು ಸಾವುಕಾರ್ತಿ ಅಂದೆ. ಇದೆಂಥ ದುಡ್ಡೆ? ಅದೇ ಮತ್ತೆ ಇದು ನೀವು ಭಾಳ ಸಾವುಕಾರಮ್ಮ. ಇವತ್ತು 15 ಲಕ್ಷದ ಮನೆ ಕಟ್ಟಿದ್ದೀರಿ, ಇದೆಲ್ಲ 5 ಲಕ್ಷ ಯಾವ ಲೆಕ್ಕ? ಅದೇನೆ ಎಲ್ಲರೂ ಹಂಗೆ ಅಂತಾರೆ ನಮ್ದು. ಮನೆ ಮಾತ್ರ ಚೆನ್ನಾಗಿ ಕಟ್ಟಿದ್ದೀರಾ. ಚಿಕ್ಕದಾದ್ರೂ ಪರವಾಗಿಲ್ಲ, ಚೊಕ್ಕದಾಗೈತೆ ಅಂತಾರೆ ಎಲ್ಲಾನು. ಭಾಳ ಚೆನ್ನಾಗೈತೆ. ದುಡ್ಡು ಎಲ್ಲ ಕುಡಿಕೊಂಡಿದ್ದೆ ಅಣ್ಣಯ್ಯ. ನೋಡಿ ಯಪ್ಪನಂತ ಹೇಳೇ ಇಲ್ಲ. ಇವತ್ತು ತಗೊಂಬಂದು ಕೊಡ್ತೈತೆ. ನಾನು ಯಾಕಪ್ಪ ಬಂದು ರಂಜಿ ಡಾರ್ಲಿಂಗ್ ಅಂತ ಯಾಕತ್ತ ನಮ್ಮಯ್ಯಪ್ಪ ಹಿಂಗೆ ಮಾತಾಡ್ಸುತ್ತಲ್ಲ ಅನ್ಕಂಡೆ ನಾನು. ಯಾಕೆ ನಮ್ಮ ಮನೆಯವ್ರು ಹಿಂಗೆ ಮಾತಾಡಿಸ್ತಾ ಇದ್ದಾರಲ್ಲ ಅಂತ ನಾನು ಸಡನ್ನಾಗಿ ಬಂದುಬಿಟ್ಟೆ. ನೋಡ್ತೀನಿ, ಶಾಕ್ ಆಗ್ತೈತೆ. ಅಪ್ಪ ನನ್ನ ಗಂಡ ದುಡ್ಡು ಎಷ್ಟೊಂದು ದುಡ್ಡು ತಗೊಂಬಂದವ್ರಲ್ಲಪ್ಪ ಅಂತ ಹೇಳಿ ನಾನು ಹಂಗೇನೆ ಕೈಯಲ್ಲಿ ಇಸ್ಕೊಬಿಟ್ಟೆ. ನನ್ನ ಪ್ರೀತಿಯ ಮಡದಿಗೆ ನನ್ನ ಉಡುಗೊರೆ ಅಂತ ಹೇಳ್ಬಿಡ್ತು. ಅದಕ್ಕೆಲ್ಲ ತಗೊಂಬರ್ತೀವಿ ಎಲ್ಲನ. ನಾವು ಹೋಗಿ ಎಲ್ಲನ ಫ್ರಿಡ್ಜ್, ನಮ್ಮ ಮನೆಗೆ UPS ಇಲ್ವಲ್ಲ, ನಾವು ಎಲ್ಲ UPS ಎಲ್ಲ ತಗೊಂಬರ್ತೀವಿ. ಸುಮ್ಮನೆ ತಗೊಂಬರೋದು ಅವೆಲ್ಲ ದಂಡ. ನನಗೆ ಯಾಕಂದ್ರೆ ತಂದು ನಮ್ಮಂಗಾಗೈತಿ. ಇವಾಗ ಒಟ್ಟೋನು ಕೊಟ್ಟಬೇಕು. ನಿಮ್ಗೆ ತಗೊಂಡ್ರೆ ದುಡ್ಡು ಕ್ಯಾಶ್ ದುಡ್ಡಿದ್ರೆ ಏನು ಅನ್ಸಲ್ಲ. ತಗೊಂಬರ್ರಿ. ತಗೊಂಬ. ಕೇರಗಳವರೆಲ್ಲ ನಮ್ಮ ಮನೆಗೆ ಬರ್ತಾರೆ. ಹೆಂಗೆ ನಿಮ್ಮ ಮನೆಗೆ ಬರ್ತಾರೆ. ಕರೆಂಟ್ ಹೋದ್ರೆ ನಿಮ್ಮ ಮನೆಗೆ ಬರ್ತಾರೆ. ನೀವು ತಗೊಂಬಂದ್ರೆ ನಿಮ್ಮ ಮನೆಗೂ ಬಂದು ಹಾಕ್ಸ್ಕೊಂಡು ಹೋಗ್ತಾರೆ. ತಗೊಂಬರ್ರಿ.
ಪಾಪ ಕರೆಂಟ್ ಹೋಗ್ಬಿಟ್ರೆ ಕಾರ್ ಅವ್ರಿಗೆ ಬಡ್ದಾಡ್ತಾಳೆ. ಅದಕ್ಕೆ ತಗೊಂಬರ್ಲಿಲ್ಲ ಅವಳಿಗೆ ಏನೇನು ಬೇಕು, ವಾಷಿಂಗ್ ಮಿಷಿನ್ನು, ಬಟ್ಟೆ ಒಗೆಯೋದು, ಬಟ್ಟೆ ಒಗೆಯೋಕ್ಕಾಗಲ್ಲ, ಬೆನ್ನೆಲ್ಲ ನೋಯ್ತೈತೆ ಅಂತ. ಅದಕ್ಕೆಲ್ಲ ತಗೊಂಬರ್ಲೇಳು. ತಗೊಂಬಂದು ಎಲ್ಲ ಇಕ್ಕೆಂಬ್ಲೇಳು. ಅದಕ್ಕೆ ಸಾರ ಮಾಡಿಸ್ಕೊಂತ ಎಲ್ಲ ಹೇಳ್ತಾ, ನಿನ್ನ ತಮ್ಮ ದುಡ್ಡು ಕುಡಿಕ್ಯಾಣವ್ರಿ, ನೀನು ದುಡ್ಡು ಕುಡಿಕೊಂಡಿಲ್ಲ, ನಿನ್ನ ತಮ್ಮ ಬುದ್ಧಿವಂತ, ನೀನು ಇಕ್ಕೇಣಿಲ್ಲ ಅಂತ ನಾನು ಏನಂಗೆ ಬಾರಿಸ್ತಾಳ್ದಿ ನಾನು. ಅದಕ್ಕೆ ಅವಳಿಗೆ ಇವತ್ತು ಸರ್ಪ್ರೈಸ್ ಕೊಟ್ಟೆ. ಹೆಂಗೋ ಬಿಡೋಣ ನೋಡು, ಏನೋ ಇಕ್ಕೊಂಡಿದ್ರು ನೀನು ಏನೋ ಐತೆ ಎಂಬ ಥರ ತೋರಿಸ್ಕೊಂಡಿಲ್ಲ. ನಿನ್ನ ತಮ್ಮನ ಹೆಂಡತಿ ಒಂದಿಷ್ಟು ಬಿಲ್ಡಪ್ ಜಾಸ್ತಿ ಅವರು. ಹೆಂಗೋ ಬಿಡು, ಎಲ್ಲ ಇಕ್ಕೊಂಡಿದ್ದೀರ. ದುಡ್ಡು ಹಂಗೆ ಇಟ್ಕೊ, ಇನ್ನೇನು ಸುಮ್ಮನೆ ಯಾವ ಸಾರ ಮಾಡಿಸ್ಕೊಂಬಕ್ಕೆ ಹೋಗ್ಬಿಡೋ ರಂಜಿ. ಸುಮ್ಮನೆ ಕಳ್ರು ಕಾಟ. ನಾವೇನೇನು ಅವಳಿಗೆ ಏನು ಕಮ್ಮಿಲ್ಲ, ನಾನು ಆವಾಗಲೇ ಮಾಡಿಸ್ಬೇಕು ಅಂತಿದ್ದೆ. ಏನು ಮಾಡ್ತೀವಿ, ಸಂಘದ ದುಡ್ಡು ತಗೊಂಡಿದ್ವಲ್ಲ ಅದ್ರಾಗೆ ಮಾಡಿಸ್ಬೇಕು ಅಂತ ಇದ್ದೆ. ಏನು ಮಾಡ್ತೀವಿ, ಅವಾಗ ಮಾಡ್ಸೋಕ್ಕಾಗಲಿಲ್ಲ. ಅಲ್ಲೇ ಒಂದು ಕಂತು ಕಟ್ಟಿರೇ ನೀವು? ಇನ್ನೂ ಇಲ್ಲ, ಮಿನ್ನ ಕಟ್ಟಬೇಕು. ಇವಾಗ 1ನೇ ತಾರೀಕು ಕಟ್ಬೇಕು. 1ನೇ ತಾರೀಕಿಂದನ ಆಲೇನೆ 10,000 ಕಟ್ಟಬೇಕು. 10,000 ಕಟ್ಕೊಂತ ಹೋಗ್ಬೇಕು. 15,000 ಬರುತ್ತೆ. 15,000ನೇ ಕಟ್ಬೇಕೇನಪ್ಪ. ಒಂದು 10,000 ದುಡ್ದಿಕ್ಕೆ ಏನಿದೀವಿ, ನಂದು 5,000 ದುಡ್ಕೋಬೇಕು ಅಷ್ಟೇ. ಕಟ್ತೀವಿ, ನಮ್ಮ ಅಯ್ಯಪ್ಪೇನು ದುಡಿತೈತೆ, ಕಟ್ತೀವಿ. ಈ ತಿಂಗಳು ಕಟ್ತೀವಮ್ಮ ನಾವೇನು. 1ನೇ ತಾರೀಕು ಇನ್ನೂ ಒಂದು 2 ದಿನ ಇದ್ದಂಗೆ ಜೋಡು ಸಿಕ್ಕಾಬಿಡ್ತೀವಿ. ಕಟ್ಕೊಂಡು ಹೋಗ್ತೀವಿ, ತೀರಿಸ್ತೀವಿ ನಾವೆಲ್ಲರೂ. ತೀರಿಸ್ರಮ್ಮ, ಎಲ್ಲ ದುಡ್ದು ಇಕ್ಕೊಂಡಿದ್ದೀರಾ, ತೀರಿಸ್ರಿ ಚೆಂದಾಗಿ ದುಡ್ದಿದ್ದೀರಾ. ಅವ್ನು ಯಾವ ದುಡಿತಾನೆ ನಿಮ್ಮ ರಾಜು? ಬೋಲ್ ಚೆನ್ನಾಗಿ ದುಡಿತಾನಮ್ಮ ಸೀದಮ್ಮ, ಬೋಲ್ ಚೆನ್ನಾಗೆ. ನಿಮ್ಮ ಮಾವ ಚೆನ್ನಾಗಿ ದುಡಿತಾನೆ. ಮಾತ್ರ ದುಡಿತಾರ ಏನೋ, ಅವ್ರ ಸುದ್ದಿನೇ ಎತ್ಬೇಡ ಬಿಡು. ಅವ್ರ ಸುದ್ದಿ ಎತ್ಬಿಟ್ರೆ ನಾನು ಮೈಯೆಲ್ಲ ಉಳಿತೈತಿ. ಅವ್ರದ್ದೇನು ಹೇಳ್ತಿ, ನಡಿ ಎತ್ಕೆ ಮಾತಾಡ್ತಾರೆ ಅವರು. ನಡಿಲಿಲ್ಲ ಅಂದ್ರೆ ಮಾತಾಡ್ತಿರ್ಲಿಲ್ಲ. ಬಂದಿಟ್ಟು ಅದು ಇದು ಕೂಡುತ್ತಲ್ಲ, ಅದಕ್ಕೆ ಮಾತಾಡ್ಲೇಳ. ಅವನೇನು ನನಗೇನೇನು ಲೆಕ್ಕಿಲ್ಲ. ನಾವೇನವ್ರ ಬಗ್ಗೆ ಅಲ್ಲೇನೆ ತಲೆ ಕೆಡಿಸ್ಕೊಂಬಲ್ಲ. ಅವಳೇನೆ ಅವನೇನು ನಾವು ಅಲ್ಲೇ ಬಿಟ್ಟಾಕಿದೀವಿ. ಯಾರ ಸಮಸ್ಯೆನೂ ಬೇಡ ಅಂತ. ಬೀರ್ನ ತಂದು ದುಡ್ಡ ಇಲ್ಲ ತಗೊಂಡೋಗ, ಚರಂಡಕ್ಕೆ ಹೋಗು. ಹೇಳತ್ತ ನೀನಂತೂ ಏನು ತಮಾಷೆ ಮಾಡ್ತೀಯ. ಚರಂಡಕ್ಕೆ ಹಾಕ್ಬರಕ್ಕಾಗುತ್ತೆ, ದುಡ್ಡು ತಗೊಂಡೋಗಿ. ಬೀರ್ನಾಗ ತೆಗ್ದಿಕ್ಕಾನೆ ಅಂತ ಕೇಳಿದ್ರೆ ಚರಂಡಕ್ಕೆ ಹಾಕ್ಬಾ ಅಂತ ಹೇಳ್ತಾ ಇದೀಯ. ನೋಡಮ್ಮ ಸೀನಮ್ಮ, ಇನ್ನೇನು ಹೇಳಮ್ಮ. ಬೀರ್ನಾಗ ತೆಗ್ದಿಕ್ಕಾನೆ ದುಡ್ಡ ಅಂದರೆ ಅಲ್ಲ, ಬೀರ್ನಾಗ ತೆಗ್ದಿಕ್ಕಾನ ಅಂದ್ರೆ ಇನ್ನೇನಂತದ್ದು ಹೇಳು. ಅಕ್ಕಿ ಚರಂಡೆಕ್ಕ ತೊಟ್ಟೆಕ್ಕ ತಗೊಂಡೋಗೆಲ್ಲ ಹಾಕಬಾ ಅಂತ ಹೇಳ್ದೆ. ಬೀರ್ನಾಗ ಇಕ್ತಾರೆ, ಯಾತ್ರಕ್ಕೆ ಇಕ್ತಾರೆ. ಒಳ್ಳೆ ಸಣ್ಣ ಹುಡುಗರು ಕೇಳ್ದಂಗೆ ಆಗುತ್ತಮ್ಮ ನೀನಂತೂ. ಹೋಗಿಲ್ಲ ನಾ ಹಾಕಬರೋಗು. ಅಯ್ಯೋ ಹೇಳು ಮಾರಾಯ, ಏನೋ ಕೇಳಿದೆ. ತೆಗ್ದಿಕ್ಕನ ಏನು ಇಸ್ಕೊಂಡು ಹೋಗ್ತೀಯಾ, ನೀನೆಲ್ಲ ಇಕ್ಕೆ ಅಂತೀಯ ಅಂತ. ಬಿಡು, ನಾನು ಕೊಡಲ್ಲ. ನನ್ನ ಕೈಯಕ್ಕೆ ಬಂದೈತೆ ಅಂದ್ರೆ ನಾನು ಕೊಡಲ್ಲ. ನಾನು ಯಾತಕ್ಕೆ ಕೊಟ್ಟೆ, ನೀನು ಮರ್ತ್ಕೋಬೇಕು ನೀನು ಈ ದುಡ್ಡ. ನನ್ನ ಕೈಯಕ್ಕೆ ಬಂದೈತೆ ಅಂದ್ರೆ ಅದ್ರ ಕಥೆನೇ ಬೇರೆ. ಅದೇ ಮತ್ತೆ ನಾವು ಇಕ್ಕಬೇಕು. ಹೇಳೋರು ಗಂಡಸ್ರು ತೆಗಿದ್ರೆ ಯಾರನ್ನ ಇಸ್ಕೊಬಿಡ್ತಾರೆ. ಗಂಡಸ್ರು ಕುಕ್ಕಣಿತ್ತಾಗೆ ಏನು ಥರ ನಿನ್ನ ಕೊಡ್ತೀವಿ ಅಂತ ಅದೇ ಇಸ್ಕೊಬಿಡು. ನಾನು ಅದಕ್ಕೆ ನಮ್ಮ ಐಪಂಜಮ್ನ 1 ರೂಪಾಯಿ ಬಿಡಲ್ಲ. ಎಲ್ಲ ತೆಗ್ದಿಕ್ಕೆ ಅಂತೀನಿ. ಅಲ್ಲಿ ಯಾಕನ ಕೊಟ್ಬಿಡುತ್ತೆ, ಯಾರ ತಗನ ಇಸ್ಕೊಂಬೋದು ಅದು ಮಾಡುತ್ತೆ ಅಂತೇಳಿ ನಾವು ಅದಕ್ಕೆ ನಾವೇನಿಲ್ಲ. ಯಾವತ್ತು ಬಿಡಲ್ಲ. ನಮ್ಮ ಅಯ್ಯಪ್ಪನ ಕಳೆಯ ಅಂತಾನಲ್ಲ, ಒಳ್ಳೆ ನಮ್ಮ ಅಯ್ಯಪ್ಪ. ಸರಿ ಆಯ್ತಳ, ಅಯ್ಯಪ್ಪ ಇಕ್ಕೊಂಡ್ರು ಒಂದೆ, ನಾನು ಇಕ್ಕೊಂಡ್ರು ಒಂದೆ. ಬಿಡು, ಅದು ಯಾಕೆ ಹಂಗೆ ನೋಡ್ತಾ ಇದೀಯ ಮಕ್ಕನ? ಏನು ದುಡ್ಡು ಕೊಟ್ಟು ತಗೊಂಬಂದು ಕೊಟ್ಟಿದ್ದೀನಿ. ನಾನು ಹೆಂಡತಿ ಮುಕ್ತಾಗ ಎಷ್ಟು ಹೋಗೈತಿ ಅಂತ ನೋಡ್ತಾ ಇದೀಯಾ? ಭಾಳ ಖುಷಿಯಾಗೈತಿ, ಭಾಳ ಸಂತೋಷ ಆಗೈತಿ. ಭಾಳ ಅಂದರೆ ಭಾಳ. ನನ್ನ ಮುದ್ದೂರಿ, ನನ್ನ ಮುದ್ದೂರಿ. ದುಡ್ಡು ಕೊಟ್ಟಿದ್ಕೆ ನಿನ್ನ ಮುಖದಲ್ಲಿ ನಗು ನೋಡಮ್ಮ. ಆಹಾ ದುಡಿಯಲ್ಲ ನೀನು ಅಂತ ದಿನ ಗುನ್ನಾಗೂರಾಳು. ನೀನು ತಮ್ಮ ಗ್ರೇಟ್ ಅನ್ನೋಳು. ಇವಾಗ ಹೆಂಗೆ ಮತ್ತೆ? ಇವಾಗಾದ್ರೂ ಗೊತ್ತಾಯ್ತಾ ನನ್ನ ಸಾಧನೆ ಏನು ಅಂತ? ಬಿಡು, ಅವನೇ ಅತಿ ಹೆಸು. ನೀನು ಇವತ್ತು ಗ್ರೇಟ್. ಅವನೆಲ್ಲ 2-3 ಲಕ್ಷ ಸಲ ಮಾಡ್ಸೇವನಿ. ನೀನು ಇವತ್ತು ಗ್ರೇಟ್. ಭಾಳದ ಇವತ್ತು ನೀನು. ಅವನಿಗಿನ ದೊಡ್ಡ ಅಣ್ಣ ಇವತ್ತು, ಅವನಿಗಿನ ಮೇಲೆ ಅಮ್ಮಂಗೆ ಇದೆಯಾ ನೀನು. ಅದಕ್ಕೆ ಮತ್ತೆ ನಮ್ಮ ಅಯ್ಯಪ್ಪ ಎಷ್ಟು ದಿವಸ ಯಾತು ಹೇಳ್ತಿರ್ಲಿಲ್ಲ. ಇವತ್ತು ದುಡ್ಡೆಲ್ಲ ತಗೊಂಬಂದು ಕೊಟ್ಟಿದ್ದೆ. 5 ಲಕ್ಷ ದುಡ್ಡು ನಮ್ಮ ಅಯ್ಯಪ್ಪ ತಗೊಂಬಂದೈತಿ. ನಾನು ಬೈತಿದ್ದೆ ದಿನ, ನಿನ್ನ ತಮ್ಮ ಹೆಂಗೆ ಮಾಡ್ಕೊಂಡು ನೀನು ಮಾಡಿಲ್ಲ ಅಂತ ಇವತ್ತು ತಗೊಂಬಂದೈತಿ. ನನಗಂತೂ ತುಂಬ ಖುಷಿ ಆಗ್ತೈತಿ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದೆ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.